ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, 4 ವರ್ಷದ ಮಗುವನ್ನು ಹೇಗೆಲ್ಲ ಬಳಸ್ಕೊಳ್ಳೋದಕ್ಕೆ ಸಾಧ್ಯನೋ ಹಾಗೆಲ್ಲ ಬಳಸ್ಕೊಂಡು ಆ ಮಗುವನ್ನು ಕೊನೆಗೆ ಆ ಮಗುವಿನ ಉಸಿರು ನಿಲ್ಲಿಸಿ ಆ ಮಗುವನ್ನು ಈ ದನದ ಕೊಟ್ಟಿಗೆಯಲ್ಲಿ ಸಗಣಿ ಏನಿರುತ್ತಲ್ಲ ಆ ಸಗಣಿಯಲ್ಲಿ ಮುಚ್ಚಾಕಿ ಬಿಟ್ಟಿದ್ದಂಥ ದುರಂತ ನಿಮ್ಮೆಲ್ಲರಿಗೂ ಈಗ ಗೊತ್ತಿದೆ. ಈ ಕುರಿತಾಗಿ ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟು ಬಿಟ್ಟಿದ್ದೆ. ಇದೀಗ ಆ ಕೇಸ್ನ ಕುರಿತಾಗಿ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಈಗ ತಂದೆ ತಾಯಿಗಳು ಹೇಳ್ತಾ ಇರುವಂಥದ್ದೇನು, ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದೆ, ಜನರು ಯಾವ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಹಿನ್ನೆಲೆಯನ್ನ ಈ ಒಂದು ಕೀಚಕ ಏನಿದ್ದಾನಲ್ಲ 65 ವರ್ಷದ ವ್ಯಕ್ತಿ ಆತ. ಆ ವ್ಯಕ್ತಿಯ ಹೆಸರು ಭೀಮರಾವ್ ಕಾಂಬಳೆ ಎನ್ನುವಂಥ ವ್ಯಕ್ತಿ. ಈ ಹಿಂದೆಯೂ ಕೂಡ ಆತನ ಮೇಲೆ 2 ಆರೋಪಗಳು ಕೂಡ ಕೇಳಿ ಬಂದಿತ್ತು ಮತ್ತು ದೂರು ಕೂಡ ದಾಖಲಾಗಿ ಬಿಟ್ಟಿತ್ತು. ಆ ಒಂದು ಕೀಚಕನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಎಲ್ಲರೂ ಕೂಡ ಕೊನೆಯವರೆಗೂ ನೋಡಲೇಬೇಕಾದಂಥ ವಿಡಿಯೋ ಇದು. ಅದರಲ್ಲೂ ಕೂಡ ಹೆಣ್ಣು ಹೆತ್ತವರು ಗಮನಿಸಲೇಬೇಕಾದಂಥ ವಿಡಿಯೋ. ಸಮಾಜದಲ್ಲಿ ಎಂತಹ ಜನಗಳಿದ್ದಾರೆ ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಈ ಸುದ್ದಿಯನ್ನು ಗಮನಿಸಿದ ಬಳಿಕ ಮತ್ತೆ ಗೊತ್ತಾಗುತ್ತೆ, ಮತ್ತೆ ಅದು ನಿಮಗೆ ಪ್ರಶ್ನೆಯನ್ನು ಮೂಡಿಸೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಈ ಕೇಸ್ನ ಕುರಿತಾಗಿ ನಾನು ಕಳೆದ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೆ, ಎಲ್ಲಿ ಏನು ಹೇಗೆ ಅಂತೇಳಿ. ಈ ಸಂದರ್ಭದಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಯಾಕೆಂತಂದ್ರೆ ಪ್ರಕರಣ ಏನಾಗ್ಬಿಟ್ಟಿದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಆ ಪ್ರಕರಣದ ಕುರಿತಾಗಿ ಒಂದಿಷ್ಟು ಮಾಹಿತಿನ ಗಮನಿಸಲೇಬೇಕು. ಸ್ನೇಹಿತರೆ, ಪುಣೆಯ ಬೋರ್ ತಾಲೂಕಿನ ನರಸಾಪುರ ಅನ್ನುವಂಥ ಗ್ರಾಮ. ಆ ಗ್ರಾಮಕ್ಕೆ ಈ ಒಂದು ಬೇಸಿಗೆ ರಜೆ ಇದೆಯಲ್ಲ, ಬೇಸಿಗೆ ಸಮಯದಲ್ಲಿ ಬಹುತೇಕ ಎಲ್ಲರೂ ಕೂಡ ಮಕ್ಕಳನ್ನ ತಮ್ಮ ಅಜ್ಜಿ ಮನೆಗೆ, ತಾತನ ಮನೆಗೆ ಅಥವಾ ಸಂಬಂಧಿಕರ ಮನೆಗೆ ಕಳಿಸೋದು ರೂಢಿ ಮಾಡ್ಕೊಂಡು ಬಿಟ್ಟಿರ್ತೀವಿ. ಯಾಕೆಂತಂದ್ರೆ ಒಂದೇ ಏರಿಯಾದಲ್ಲಿದ್ದು ಅದೇ ಪ್ರದೇಶ, ಅದೇ ಒಂದು ವಾತಾವರಣ ಇಂಥದ್ದೆಲ್ಲವೂ ಕೂಡ ಇರೋ ಕಾರಣದಿಂದಾಗಿ ಮಕ್ಕಳು ಆರಾಮಾಗಿರಲಿ ಅನ್ನೋ ಕಾರಣಕ್ಕೆ ಹಳ್ಳಿಯಲ್ಲಿರುವಂಥ ಕುಟುಂಬದವರ ಮನೆಗೆ ಕಳಿಸೋದಕ್ಕೆ ಮುಂದಾಗಬಿಡ್ತೀವಿ. ಆದರೆ ಇಲ್ಲಿಯೂ ಕೂಡ ನಡೆದಿರುವಂಥದ್ದು ಅದೇ. ಏನು ಅಂತಂದ್ರೆ ತನ್ನ ರಜೆಯ ದಿನದಂದು ಈಗಾಗಲೇ ಆ ಮಗುನ LKG UKG ಕಳಿಸಿಬಿಡ್ತಾರೆ. ಇತ್ತೀಚೆಗೆ ಮಕ್ಕಳು ಹುಡ್ತಾ ಇದ್ದಾಗೇನೆ ಸ್ಕೂಲ್ ಬ್ಯಾಗ್ ಬಂದುಬಿಟ್ಟಿದೆ ಬಿಡಿ, ಅದು ಬೇರೆ ವಿಚಾರ. ಸೊ ಆ ಮಗು ಆ ರಜೆಗೆಂದು ಬಂದಿರುತ್ತೆ. ಆ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾಗಿ ಬಿಡುತ್ತೆ ಅಂತಂದ್ರೆ ಅಜ್ಜಿ ಮನೆಯಲ್ಲಿ ಇರುತ್ತೆ. ಅಜ್ಜಿ ಮತ್ತು ಈ ಮಗು ಜೊತೆಗೆ ಕುಟುಂಬದವರು ಇರ್ತಾರೆ. ಮಗು ಆಟವಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಮಗುವನ್ನು ಕೈ ಬಿಟ್ಟಿರ್ತಾರೆ. ಅದಾದ ಬಳಿಕ ಈ ಒಂದು ನರಹಂತಕ ಏನಿದ್ದಾನೆ ಅಥವಾ ಈ ಭೀಮರಾವ್ ಕಾಂಬಳೆ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಈತ ಆ ಮಗುವನ್ನು ಹೇಗಾದರೂ ಮಾಡಿ ಪುಸ್ಲಾಯಿಸಬೇಕು ಅನ್ನೋ ಕಾರಣಕ್ಕೆ ಪುಸ್ಲಾಯಿಸ್ಕೊಂಡು ದನದ ಕೊಟ್ಟಿಗೆಗೆ ಕರೆದುಕೊಂಡು ಹೋಗ್ತಾನೆ. ಆ ಕೊಟ್ಟಿಗೆಯಲ್ಲಿ ಆ ಮಗುವಿನ ಜೊತೆ ಹೇಗೆಲ್ಲ ನಡೆದುಕೊಳ್ಳೋದಕ್ಕೆ ಸಾಧ್ಯನೋ ಅದೆಲ್ಲವೂ ಕೂಡ ಹಾಗಾಗುತ್ತೆ. ಅದಾದ ಬಳಿಕ ಆ ಮಗು ಹೊರಗಡೆ ಹೋಗಿಬಿಟ್ಟು ಇದ್ರ ಬಗ್ಗೆ ಏನೆಲ್ಲ ಹೇಳ್ಬಹುದು ಅನ್ನೋ ಕಾರಣಕ್ಕೆ ಆ ಮಗುವನ್ನ ಅಲ್ಲೇ ಕೊಂದು ಬಿಡ್ತಾನೆ. ಕೊಂದಾಕಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಆ ಎಲ್ಲವನ್ನು ಕೂಡ ಸಾಕ್ಷಿ ನಾಶ ಮಾಡೋದಕ್ಕೆ ಎಲ್ಲವನ್ನು ಕೂಡ ಪ್ರಯತ್ನ ಪಟ್ಟಿರ್ತಾನೆ. ಅದಾದ ಬಳಿಕ ಸಹಜವಾಗಿ ಮಗು ಕಾಣ್ತಾ ಇರೋ ಕಾರಣಕ್ಕೆ ಅಜ್ಜಿ ಸುತ್ತಮುತ್ತಲ ಜನರನ್ನು ಕೂಡ ಮಾತನಾಡಿಸ್ತಾರೆ, ನನ್ನ ಮೊಮ್ಮಗಳನ್ನು ನೋಡ್ಬಿಟ್ರಾ ಅಂತ ಹೇಳಿ. ಆಗ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಜನ ಹೇಳ್ತಾರೆ. ಅದಾದ ಬಳಿಕ ಮಗು ಎಲ್ಲೋಯ್ತು ಅನ್ನೋ ರೀತಿಯಲ್ಲಿ ಹುಡುಕಾಟ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಕೆಲವು ಗಂಟೆಗಳ ನಂತರ ಸಮೀಪದಲ್ಲಿರುವಂಥ ಒಂದು ಮನೆಯಲ್ಲಿನ CCTV ಫುಟೇಜನ್ನು ಗಮನಿಸ್ತಾರೆ. CCTV ಫುಟೇಜಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಆ ಮಗು ನಗ್ನಗ್ತಾ ಓಡ್ಕೊಂಡು ಆ ಮುದುಕನ ಜೊತೆ ಹೋಗ್ತಾ ಇರುತ್ತೆ. ಅಂತಂದ್ರೆ ಆ ಮಗುವನ್ನ ಆ ರೀತಿಯಾಗಿ ಹೋಲಿಸಿ ಬಿಟ್ಟಿರ್ತಾನೆ. ಅದೇನು ಹೇಳಿರ್ತಾನೋ ಗೊತ್ತಿಲ್ಲ, ಚಾಕ್ಲೇಟ್ ಕೊಡಿಸ್ತೀನಿ ಅಂತನಾದ್ರೂ ಹೇಳಿರ್ಬೋದು ಅಥವಾ ಇನ್ನೇನೋ ಕೊಡಿಸ್ತೀನಿ ಅಂತ ಹೇಳಿರ್ತಾನೆ. ಒಟ್ಟು ಆ ಮಗುವಿಗೆ ಖುಷಿ ಆಗೋ ರೀತಿಯಲ್ಲಿ ಮಾತನಾಡಿ ಬಿಟ್ಟಿರ್ತಾನೆ. ಅದಾದ ಬಳಿಕ ಮಗುವನ್ನ ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋಗಿ ಹೀಗೆಲ್ಲ ನಡ್ಕೊಳ್ಬೇಕು ಅದೆಲ್ಲವೂ ಕೂಡ ನಡ್ಕೊಂಡ್ಬಿಟ್ಟಿರ್ತಾನೆ. ಜನಗಳು ಹುಡುಕಾಟ ಅಂತದೆಲ್ಲವನ್ನು ಕೂಡ ಮಾಡೋದಕ್ಕೆ ಪ್ರಾರಂಭಿಸಿದಾಗ ಸಿಗದೇ ಇರುವಂಥ ಸಂದರ್ಭದಲ್ಲಿ CCTV ಫುಟೇಜ್ ಈ ಎಲ್ಲವನ್ನು ಕೂಡ ಬಿಚ್ಚಿ ಇಡುತ್ತೆ. ಆ ನಂತರ ಆ ವ್ಯಕ್ತಿಯನ್ನು ಹುಡುಕಾಟ ಮಾಡ್ತಾರೆ. ಆ ವ್ಯಕ್ತಿಯನ್ನು ಹುಡುಕಾಟ ಮಾಡಿ ಆತನನ್ನು ಕಟ್ಟಿ ಹಾಕಿ ಬಿಡ್ತಾರೆ. ಕಟ್ಟಿ ಹಾಕಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾರೆ. ಆ ವ್ಯಕ್ತಿಯನ್ನು ವಶಪಡಿಸಿಕೊಂಡು ಬಿಡ್ತಾರೆ. ಇದೀಗ ಆ ವ್ಯಕ್ತಿ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾನೆ. ಅಂತಂದ್ರೆ ಪೊಲೀಸ್ ತನಿಖೆ ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ. ಇದು ಒಂದು ಕಡೆ ಆದರೆ ಇನ್ನು ಜನಗಳು ಆಕ್ರೋಶ ಭರಿತರಾಗಿ ಬಿಡ್ತಾರೆ. ಒಂದು 4 ವರ್ಷದ ಮಗು, ಆ 4 ವರ್ಷದ ಮಗು ಈ ರೀತಿಯಾಗಿ ಸಾವನ್ನಪ್ಪು ಬಿಟ್ರೆ, ಈ ರೀತಿಯಾಗಿ ದುರಂತ ನಡೆದು ಹೋಗ್ಬಿಟ್ರೆ ಬಹುತೇಕ ಯಾರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮಗುವಿನ ಮೃತದೇಹವನ್ನ ರಸ್ತೆಯಲ್ಲಿ ಇಟ್ಟು, ಅಂತಂದ್ರೆ ಪುಣೆ ಮತ್ತು ಬೆಂಗಳೂರು ಹೆದ್ದಾರಿಯಲ್ಲಿ ಇಟ್ಟು ಪ್ರತಿಭಟನೆ ಅಂತದೆಲ್ಲವನ್ನು ಕೂಡ ಮಾಡ್ತಾರೆ. ಇನ್ನು ಈ ಒಂದು ಘಟನೆ ನಡೆದಿರುವಂತದ್ದು ಇದೇ ತಿಂಗಳು 1ನೇ ತಾರೀಕು, ಅಂತಂದ್ರೆ ಮೇ 1ನೇ ತಾರೀಕು ಮಧ್ಯಾಹ್ನ 7 ಗಂಟೆ ಆಸುಪಾಸು ನಡೆದೋಗಿಬಿಟ್ಟಿರುತ್ತೆ. ಅದೇ ರಾತ್ರಿಯಂದು ಮಗುವನ್ನ ಮತ್ತೆ ಈ ಒಂದು ರೋಡಲ್ಲಿ ಇಟ್ಟು ಪ್ರತಿಭಟನೆ ಮಾಡಿ ಅದಾದ ಬಳಿಕ ಭಾನುವಾರ ಸಂಜೆವರೆಗೂ ಕೂಡ ಪ್ರತಿಭಟನೆ ಆಗುತ್ತೆ. ಭಾನುವಾರ ರಾತ್ರಿಗೆ ಪೊಲೀಸರು ಈ ಒಂದು ಕುಟುಂಬದವರನ್ನ, ಸಾರ್ವಜನಿಕರನ್ನ ಮನವೊಲಿಸಿ ಅಂತಿಮ ಕ್ರಿಯೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದೆಲ್ಲವೂ ಕೂಡ ಆಗೋಗುತ್ತೆ. ಈಗ ಈ ವ್ಯಕ್ತಿ ಇದೀಗ ಪೊಲೀಸರ ಅತಿ
ತಿಥಿ ಹಾಗೆ ಬಿಟ್ಟಿದ್ದಾರೆ. ಈ ವ್ಯಕ್ತಿಯ ಬಗ್ಗೆ ನಾವು ಹಿನ್ನೆಲೆಯನ್ನು ಗಮನಿಸೋದಾದ್ರೆ 1998ರಲ್ಲೂ ಕೂಡ ಈ ವ್ಯಕ್ತಿಯ ಮೇಲೆ ಒಂದು ಇದೇ ರೀತಿಯಾದಂತಹ ಆರೋಪದ ಮೇಲೆ ಒಂದು ದೂರು ಕೂಡ ದಾಖಲಾಗಿತ್ತು. ಇನ್ನು 2015ರಲ್ಲೂ ಕೂಡ ಈ ವ್ಯಕ್ತಿ ಮೇಲೆ ಲೈಂಗಿಕ ಆರೋಪದ ಮೇಲೆ ದೂರು ದಾಖಲಾಗಿತ್ತು. ಈಗ ಇದೊಂದು ಮೂರನೇ ಪ್ರಕರಣದಲ್ಲಿ ಈತ ತುಂಬಾ ಕ್ರೂರತೆಯನ್ನು ಮರೆದು ಬಿಟ್ಟಿದ್ದ ಅನ್ನೋದು ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಇನ್ನು ಕಾನೂನು ರೀತಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯನೋ ಆ ಕ್ರಮವನ್ನ ಮಾಡ್ತಾ ಇದ್ದಾರೆ. ಕೇವಲ 15 ದಿನದಲ್ಲಿ ದೋಷಾರೋಪ ಪಟ್ಟಿಯನ್ನು ಕೋರ್ಟ್ಗೆ ಸಲ್ಲಿಸೋದಾಗಿ ಸರ್ಕಾರವು ಕೂಡ ಇದೀಗ ಭರವಸೆಯನ್ನು ಕೊಟ್ಟು ಬಿಟ್ಟಿದೆ. ಈ ಒಂದು ತನಿಖೆಯನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲೂ ಕೂಡ ಮಾಡಬೇಕು ಅನ್ನುವ ರೀತಿಯಲ್ಲಿ ಆದೇಶವನ್ನು ಕೂಡ ಹೊರಡಿಸಿಬಿಟ್ಟಿದೆ. ಒಟ್ಟು ಈ ಒಂದು ದುರಂತಕ್ಕೆ ಈ ತಂದೆ ಮತ್ತು ಕುಟುಂಬದವರು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ನಮ್ಮ ಮನೆಗೆ ಯಾವ ರಾಜಕಾರಣಿಗಳು ಬರಬೇಡಿ, ಸಂತಾಪವನ್ನು ಸೂಚಿಸೋದಕ್ಕೋ ಸಮಾಧಾನವನ್ನು ಹೇಳೋದಕ್ಕೋ ತಗೊಳ್ಳಿ ಒಂದಿಷ್ಟು ದುಡ್ಡು ಸಮಾಧಾನ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಯಾವತ್ತೂ ಬರೋದಕ್ಕೆ ಹೋಗಬೇಡಿ, ನನಗೆ ಅದರ ಅವಶ್ಯಕತೆಯೇ ಇಲ್ಲ. ಬದಲಿಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕು. ಗಲ್ಲು ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಮಾತ್ರ ನನಗೆ ಅದೊಂದು ತೃಪ್ತಿದಾಯಕವಾದಂಥ ನ್ಯಾಯ ಸಿಕ್ಕ ಹಾಗೆ. ನೀವು ಕೊಡುವಂಥ ಸಮಯ ಆಗಲಿ, ನೋಟ್ ಆಗಲಿ, ದುಡ್ಡು ಆಗಲಿ ಅಥವಾ ಇನ್ನೇನು ಕೂಡ ನನಗೆ ಬೇಕಾಗಿಲ್ಲ. ಒಟ್ಟು ಆ ಒಂದು ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕು, ಆ ವ್ಯಕ್ತಿ ಸಾವನ್ನಪ್ಪಬೇಕು ಅನ್ನುವಂಥದ್ದು ಕುಟುಂಬದವರ ಮಾತಾಗಿದೆ. ವಿಶೇಷವಾಗಿ ಆ ತಂದೆ ತಾಯಿಗಳು ಅದೆಷ್ಟು ನೋವು ಅನುಭವಿಸ್ತಾ ಇರ್ತಾರೆ ತನ್ನ ಮಗಳನ್ನು ಕಳೆದುಕೊಂಡು, ಅವರಿಗೆ ಮಾತ್ರ ಗೊತ್ತಾಗುತ್ತೆ. ಇವತ್ತು ನಾವು ನೀವುಗಳು ಕೂಡ ಮಾತನಾಡ್ತೀವಿ, ಒಂದಿಷ್ಟು ಬೇಜಾರನ್ನು ವ್ಯಕ್ತಪಡಿಸ್ತೀವಿ, ಆದರೆ ಮಕ್ಕಳನ್ನು ಕಳೆದುಕೊಂಡಂಥವರು ಆ ಒಂದು ನೋವನ್ನು ಅನುಭವಿಸ್ತಾ ಇರುವಂಥವರಿಗೆ ಅಸಲಿ ನೋವು ಏನೋದು ಗೊತ್ತಾಗಿಬಿಟ್ಟಿರುತ್ತೆ. ಸೊ ಈ ರೀತಿಯಾದಂಥ ದುರಂತ, ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ತನಿಖೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಇನ್ನು ಒಂದು ವೇಳೆ ಇದು ಸಾಬೀತಾದಂಥ ಸಂದರ್ಭದಲ್ಲಿ ಏನೆಲ್ಲ ಶಿಕ್ಷೆ ಆಗಬಹುದು? ಬಹುತೇಕ ಗಲ್ಲು ಶಿಕ್ಷೆ ಮಾತ್ರ ಖಂಡಿತವಾಗಿ ಹಾಗೆ ಆಗುತ್ತೆ. ಯಾಕೆಂತಂದರೆ ಒಂದು ಮಗುವಿನ ಮೇಲೆ ನಡೆದಂಥ ದುರಂತ ಇದು, ಮತ್ತು ಆ ಮಗು ಸಾವನ್ನಪ್ಪಿರುವಂಥದ್ದು. ಆ ಮಗು ಸಾವನ್ನಪ್ಪಿರುವ ಕಾರಣದಿಂದಾಗಿ ಒಂದು ಕೊಲೆ ಆರೋಪ, ಮತ್ತೊಂದು ಮಗುವಿನ ಮೇಲೆ ಈ ರೀತಿಯಾಗಿ ನಡೆದುಕೊಂಡಿರುವಂಥದ್ದು ಆರೋಪ. ಒಟ್ಟಾರೆಯಾಗಿ ಈ ಒಂದು ಕೇಸ್ ಸಾಬೀತಾದರೆ ಈಗೆಲ್ಲವೂ ಕೂಡ ತನಿಖೆ ನಡೆಯುತ್ತೆ. ಇವತ್ತು ನಾವೆಲ್ಲ ಆರೋಪ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಆ ವ್ಯಕ್ತಿ ಹೇಗೆಲ್ಲ ಮಾಡಿದ್ದ ಎಲ್ಲವನ್ನು ಕೂಡ ನಾವು ಹೇಳೋದಕ್ಕಾಗಲ್ಲ. ನಾವು ಏನೇ ಹೇಳಿದರೂ ಕೂಡ ಸಾಕ್ಷಿಯನ್ನು ಕೋರ್ಟ್ ಕೇಳುತ್ತೆ. ಯೋಗ್ಯವಾದಂಥ ಸಾಕ್ಷಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಮಾತ್ರ ಆ ವ್ಯಕ್ತಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಇರುತ್ತೆ. ಪೊಲೀಸರು ಏನೇನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಕೋರ್ಟ್ ಮುಂದೆ ಇಡ್ತಾರೋ ಅದರ ಒಂದು ಆಧಾರದ ಮೇಲೆ ಈ ಒಂದು ತೀರ್ಮಾನ ಆಗುವಂಥದ್ದು. ಒಟ್ಟಾರೆಯಾಗಿ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗುವಂಥ ಸಾಧ್ಯತೆ ಬಹುತೇಕ ಹೆಚ್ಚು ಕಾಣಿಸ್ತಾ ಇದೆ. ಆದರೆ ಕೇಸು ತುಂಬ ದಿನಗಳ ಕಾಲ ಹೋಗದೇನೆ ಬೇಗ ಮುಗ್ದೋಗ್ಲಿ ಅನ್ನುವಂಥದ್ದು ಆ ಮಗುವಿನ ಕುಟುಂಬದವರದ್ದು ಮತ್ತು ಅಲ್ಲಿ ಸ್ಥಳೀಯರಾಗಿರ್ಬೋದು, ನಮ್ಮ ಎಲ್ಲರದ್ದು ಕೂಡ ಆಸೆ ಇರುವಂತಹದ್ದು. ಒಟ್ಟಾರೆಯಾಗಿ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆದರೆ ಬಹುತೇಕ ನಾಲಾಯಕ ವ್ಯಕ್ತಿಗಳಿಗೆ ಇದೊಂದು ಪಾಠ ಆಗಬಹುದು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕೇಸ್ನ ಕುರಿತಾಗಿ ಏನಾಯಿತು ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ರಿ. ಆ ಒಂದು ಕುರಿತಾಗಿ ನಿಮ್ಮ ಮುಂದೆ ಒಂದಿಷ್ಟು ಮಾಹಿತಿಯನ್ನ ಇಟ್ಟಿದ್ದೇನೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ, ಜೊತೆಗೆ ಆ ಒಂದು ನಾಲಾಯಕನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಅದರಲ್ಲೂ ಕೂಡ ಬೇಸಿಗೆ ರಜೆಗೆಂದು ಹಳ್ಳಿಗಳಲ್ಲಿ ನಿಮ್ಮ ಮಕ್ಕಳನ್ನ ಬಿಡ್ತಾ ಇರ್ತೀರಿ. ಇವತ್ತು ಹಳ್ಳಿಯೂ ಕೂಡ ಎಷ್ಟು ಸುರಕ್ಷೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇತ್ತೀಚೆಗಂತೂ ಸಿಟಿ ಸುರಕ್ಷೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಹಳ್ಳಿಗಳು ಕೂಡ ಎಷ್ಟು ಸುರಕ್ಷೆ ಅನ್ನುವಂಥ ಪ್ರಶ್ನೆ ಇಂತಹ ಒಂದು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡು ಬಿಡುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.